ಕೇಸರಿ ಭಾತಲ್ಲಿ ಕೇಕ್ ಥರ ಮಾಡಿಬಿಟ್ಟು ಮಾಡೋದು. ಆದರೆ ನಾವು ಕೇಕ್ ತರಂಗಿಲ್ಲ, ಹಂಗಾಗಿ ಕೇಸರಿ ಭಾತಲ್ಲೇ ಮಾಡಿಬಿಟ್ಟು ಈ ಸಲ ಯಾರ್ಯಾರು ಬೇಕೋ ಕಮೆಂಟ್ ಮಾಡಿಬಿಡ್ರಿ. ಹಂಗೆ ಹೊಸ ವರ್ಷ ಪ್ರಕಾರ ನಮ್ಮ ರವಿಸಾಗು ಕೂಡ 4 ಮಾತನ್ನ ಆಡಬೇಕು ವೇದಿಕೆ ಮೇಲೆ ಅಂತ ಕೇಳ್ಕೊತಾ ಇದ್ವಿ. ರವಿಸಾಗು ಸ್ಟಾರ್ಟ್. ಹೇಗೆ ಉಂಟೆ ಅಂತ ಉಂಟೆ ಫಸ್ಟ್ ಅಯ್ಯಪ್ಪ ಸ್ವಾಮಿ ವಿಡಿಯೋ ಹೋಗ್ರಿ. ಹೊಸ ವರ್ಷಕ್ಕೆ ಈಗ ಕೇಸರಿ ಬಾತ್ ಮಾಡ್ಬೇಕು ಅಂತ ಅಂಗಡಿ ಹೊರಡೋಣ ಅಂತ ಹೆಚ್ಚಿದಾಗೆಲ್ಲ ರೆಡಿ ಮಾಡಿ ಕೇಸರಿ ಬಾತಿನ ಬಗ್ಗೆ ಕೇಸರಿ ಬಾತ್ ಮಾಡ್ಬೇಕು ಅಂತ ಈಗ ರವೆ ಉಪ್ಪು ಸಕ್ಕರೆ ತರಕ್ಕೆ ಹೊರಟಿದ್ದೀವಿ. ಈಗ ಹೋಗಿ ತಗೊಂಡ್ಬರ್ಬೇಕು. ಈಗ 7 ಅಪ್ ತರೋನೋ ಬೇಡ ಅಂತ ಯೋಚನೆ ಬಂದಿದೆ. ಆಗಿದೆ ಹಂಗೆ ಒಂಚೂರು ಬೇರೆ ಸೈಡ್ಸಿಗೆ ಖಾರ ತಗೊಂಬಾರ ಅಂತ ಹೇಳ್ತಾ ಇದ್ದಾರೆ. ಸೈಡ್ಸಿಗೆ ಅಂದರೆ 7 ಅಪ್ ಸೈಡ್ಸಿಗೆ ಬರೀ ಹೋಗ್ಬಿಡೋಣ. ಇಂಥದ್ದು ಕೇಸರಿ ಬಾತಿ ಮೇಲೆ ಒಂದು 5 ಕೊಡ್ರಿ. ಅದೊಂದು ಕಲರ್ ಇದು ಕೇಸರಿ ಕಲರ್ ಇತ್ತ ಅಂದರೆ ಸಾಕು. ನಾವು ಬೇರೆದೇನು ತಿನ್ನಂಗಿಲ್ಲವಲ್ಲ. ಹಾರ ತಂದೀಯ ಇದು ಕೇಸರಿ ಬಾತಿ ಮೇಲೆ ಉದುರ್ಸೋಕ್ಕೆ. ಈಗ ನೆಕ್ಸ್ಟು ಈಗ ಕೇಸರಿ ಬಾತ್ ಐಟಮ್ ತರಬೇಕು. ರಾಮೇಶಣ್ಣ ಮುಯ್ಕಾಡ್ ಅಂತ ಇವು ಪಾರ್ಟಿಗೆ ಹಂಚಕ್ಕೆ ಇಲ್ಲಿ ತೋರಿಸ್ಬೇಕಲ್ಲ ಹಿಂದೆ. ಓಕೆ, ದುಡ್ಡು ಯಾರ್ಯಾರು ಬೇಕೋ ಕಮೆಂಟ್ ಮಾಡಿಬಿಡ್ರಿ, ಹಂಗೆ ತಲುಪಿಸ್ಬಿಡ್ತೀವಿ. ರಾಮೇಶಣ್ಣ ಎಲ್ಲ ರೇಷನ್ ತಾಂಡಾಯ್ತು ನೋಡ್ಬಿಡಿ, ಎಲ್ಲ ನೋಡ್ಕೊಂಬಿಡ್ರಿ. ಸ್ವಾಮಿ ಶರಣ, ಅಯ್ಯಪ್ಪ ಶರಣ. ಟೈಮ್ ಆಲ್ರೆಡಿ ಆಗೈತೆ 10:48 ಆಗೈತೆ. ಯಾಕೋ ಹೊಟ್ಟೆ ಒಂದು ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ 7 ಅಪ್ ತಗೊಂಡಿದ್ದೀನಿ ಕುಡಿಬೇಕು. ನಮ್ಮ ನಿಪ್ಪಟ್ಟು ಸ್ವಾಮಿಗಳು ಇಲ್ಲಿ ಕಾರನ್ನು ತಗೊಂಡು ತಿಂತವ್ರೆ. ಇನ್ನೂ ಸ್ವಲ್ಪ ಜನ ಮಲಗಿದ್ದಾರೆ, ಅವ್ರದ್ದು ಒಂದು ಸತಿ ವಿಡಿಯೋ ಮಾಡ್ತೀನಿ. ಈಗ ಇಲ್ಲಿ ಕೇಸರಿ ಬಾತ್ ನಡೀತಾ ಇದೆ. ಯಾಕೆ ಅಂತಂದರೆ ಅದ್ರ ಬಗ್ಗೆ ನಾನು ಹೇಳಿಲ್ವೋ ಗೊತ್ತಿಲ್ಲ. ಕೇಸರಿ ಬಾತಲ್ಲಿ ಕೇಕ್ ಥರ ಮಾಡಿಬಿಟ್ಟು ಮಾಡೋದು. ಆದರೆ ನಾವು ಕೇಕ್ ತರಂಗಿಲ್ಲ, ಹಂಗಾಗಿ ಕೇಸರಿ ಬಾತಲ್ಲೇ ಮಾಡಿಬಿಟ್ಟು ಹೀಗೆ ಸೆಲೆಬ್ರೇಷನ್ ಮಾಡೋದು. ನನ್ನ ಮಕ್ಕ ಒಂದು ಸಲ ತೋರಿಸಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಎಲ್ರೂ ಹಂಗೆ ಒಂದು ಲೈಕು, ಶೇರು, ಕಮೆಂಟು ಇತ್ಯಾದಿ ಇನ್ನೇನೆಲ್ಲ ಮಾಡ್ಕೊಳ್ಳಿ. ಸ್ವಾಮಿ ಶರಣ. ಮತ್ತು ಇನ್ನೂ ಏನೋ ಕೇಳ್ತಾಯಿದ್ರಿ, ಇರುಮುಡಿ ಯಾವಾಗ ಅಂತ. ಅದು ಜನವರಿ 10ನೇ ತಾರೀಕೆ ಇರುಮುಡಿ ಇರುತ್ತದೆ. ಎಲ್ಲರೂ ಬಂದುಬಿಡಿ 10ನೇ ತಾರೀಕೆ. ಅದು ಎಲ್ಲಿ ಅಂತಂದರೆ ದೊಡ್ಡತೆಗ್ಲೊಟ್ಟಿ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಾನದಲ್ಲೇ ಇರೋದು. ಎಲ್ಲರೂ ಬನ್ನಿ. ಹಂಗೆ ನಮ್ಮ ನಿಪ್ಪಟ್ಟು ಸ್ವಾಮಿಗಳು ಒಂದೆರಡು ಮಾತಾಡ್ತಾರೆ. 2024 ಮುಗಿತಾ ಬರ್ತಿದೆ. ಇವತ್ತು ಎಲ್ಲ ನಾವು ಹೊಸ ವರ್ಷ ಆಚರಿಸಂಗಿಲ್ಲ ಅಂತೇಳಿ ಖಾರ ಕೇಸರಿ ಬಾತ್ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ತಿದ್ದೀವಿ. ಹಾಗಾಗಿ ನಾವು ಹೊಸ ವರ್ಷ ನಾಳೆ ವಿಶ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಟೈಮ್ ಕೊಡ್ರಿ, ಫೋನ್ ಕೊಡ್ರಿ, ಟೈಮ್ ತೋರಿಸ್ತೀನಿ. ಟೈಮ್ ನೋಡ್ರಿ, 10:50 ಡೇಟನ್ನು ಹಂಗೆ ನೋಡ್ಕೊಂಬಿಡ್ರಿ. ಮಂಗಳವಾರ 31 ಡಿಸೆಂಬರು. ಓಕೆ, ಮತ್ತು ಇನ್ನೇನಿಲ್ಲ, ಎಲ್ಲರೂ ವೆಯ್ಟ್ ಮಾಡಿ. 12 ಗಂಟೆಗೆ ನಾನು ಜ್ಯೂಸ್ ಕುಡಿತಾಯಿದ್ದೀನಿ. ಭಾಳ ಹೋಗಿಬಿಟ್ಟಿದೆ ನೋಡ್ರಿ ಇವರಿಗೆ. ಓಕೆ, ಮತ್ತೆ ಇನ್ನೇನಿಲ್ಲ. ಓಕೆ, ಮತ್ತೆ ಸಿಗೋಣ ಬನ್ನಿ. ನಮ್ಮ ಪ್ರದೀಪ್ ಸ್ವಾಮಿಗಳು ಕೇಸರಿ ಬಾತನ್ನು ಮಾಡ್ತಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಕೇಸರಿ ಬಾತನ್ನ ಫುಲ್ಲು ಯಾವ ಥರ ಮಾಡ್ತಾರೆ ಅಂದರೆ ನೋಡಿರಿ, ಎಲ್ಲ ಹಾಕಿ ಮಾಡ್ತವ್ರೆ. ಇವತ್ತು ಯಾವ ರೀತಿ ಕೇಸರಿ ಬಾತ್ ಮಾಡ್ತಾರೆ ಅಂದರೆ ಫುಲ್ ಫಿದಾ ಆಗಬೇಕು. ಅವರಲ್ಲಿ ಭೋಜನ ಕಾರ್ಯಕ್ರಮ. ಇಲ್ಲಿ ನೋಡಿದರೆ ಕೇಸರಿ ಬಾತ್ ಮಾಡ್ತಾರೆ, ನಾನು ನೋಡಿದರೆ ಜ್ಯೂಸ್ ಕುಡಿತೀನಿ.
ಪ್ರದೀಪ್ ಸ್ವಾಮಿಗಳೇ ಹಾಯ್ ಹಲೋ ಹಿಂಗೆ ನೀವು ರವಿ ಸ್ವಾಮಿಗಳು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ನಾವಿವಾಗ ಅವ್ರ ಕೈಲಿ ಫೋನ್ ಕೊಡ್ತೀವಿ, ಅವರು ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ರವಿ ಸ್ವಾಮಿಗಳು ಅಂದರೆ ಇವರು ಒಂದು ವೀಡಿಯೋದಲ್ಲಿ ಇವರು ವ್ಲಾಗ್ ಮಾಡಿದ್ದಾರೆ ನನ್ನ ಮೊಬೈಲಲ್ಲೇ. ಈಗ ಅವರು ಕಂಟಿನ್ಯೂ ಮಾಡ್ತಾರೆ ಇವಾಗಿಂದ. ಶರಣ ನಮ್ಮ ನಿಪ್ಪಟ್ಟ ಸ್ವಾಮಿಗಳು ಮಾತಾಡ್ತಾರೆ ನೋಡಿ. ಇವತ್ತು ಹೊಸ ವರ್ಷ ಕಾರ್ಯಕ್ರಮ ಊಟ ಮಾಡಿ ಪೂಜೆ ಮುಗಿಸಿ ಮಲ್ಕೊಂಡಿದ್ವಿ. ಆದರೂ ಯಾಕೋ ಹೊಟ್ಟೆ ಸಿಸಿತೆ ಅಂತ ನಮ್ಮ ಸೇವಕ ಸ್ವಾಮಿಯವರು ಸವೆನ ಕುಡಿತಿದ್ದಾರೆ. ನಾವು ರೈತ ಖಾರ ತಿಂತಿದ್ವಿ, ಅವರು ಕೇಸರಿ ಬಾತ್ ರೆಡಿ ಮಾಡ್ತಿದ್ದಾರೆ. ರವಿ ಸ್ವಾಮಿಯವರು ಈಗ ಹೊಟ್ಟೆ ಸಿದ್ದಿಂದ ಸ್ವಲ್ಪ ಬೇಗ ಎತ್ಕೊಂಡ್ರು. ಅವ್ರಿಗೂ ಒಂದು ಲೋಟ ಸವೆನ್ ಅಪ್ ಕೊಟ್ಟಿದ್ದೀವಿ. ಆದರೆ ನೀರನ್ನು ಕೇಳ್ಕೊಂಬೇಡಿ, 7 ಹಾಕ್ಬೇಕು. 7 ಬಾಟ್ಲಿ ಅಲ್ಲಿದೆ ಸದ್ಯಕ್ಕೆ, ಒಂದು ಸ್ವಲ್ಪ ಬಿಟ್ಕೊಂಡಿದ್ದೆ. ಎಲ್ಲ ಕೇಕ್ ತಿಂದರೆ ನಾವು ದ್ರಾಕ್ಷಿ ಗೋಡಂಬಿ ಕೇಸರಿ ಬಾತು ಮಾಡ್ಕೊಂಡು ತಿನ್ಬೇಕು ಅಂತ ಪರಿಸ್ಥಿತಿ ಇದೆ. ಎಣ್ಣೆ ಬಣ್ಣೆ ಕುಡಿದ್ರೆ ನಾವು ಅವೆಲ್ಲ ಅಭ್ಯಾಸ ಎಲ್ಲ, ಹಾಗಾಗಿ ನಾವು 7 ಕುಡಿತಾ ಇದ್ದೀವಿ ನೀರಿನ ಪಾಟಿಗೋಸ್ಕರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ನಾವೆಲ್ಲ ಮದ್ಯಪಾನ ಆರೋಗ್ಯಕ್ಕೆ ಹಂಗಂತ ಅನ್ಕೋಬೇಡ್ರಿ. ನೋಡಿ ಸ್ವಾಮಿ, ನಮ್ಮ ಪ್ರತಿ ಸ್ವಾಮಿಯರು ರವೆ ಗೂರಾಡ್ತವ್ರೆ ನೋಡಿ. ನಮಗೆ ಬರಲ್ಲ, ಆದರೂ ತಕ್ಕಮಟ್ಟಿ ಮಾಡ್ತಾ ಇದ್ದೀವಿ. ಕೋಚಿಂಗ್ ಕೊಡ್ತಿರೋ ನಿಪ್ಪಿ ಸ್ವಾಮಿ, ಅದು ಒಂಥರ ವಿಘ್ನ ವಿನಾಯಕ ಇದ್ದಂಗೆ. ಅವರು ಅಂದ್ರೆ ಭಾಳ ಲವ್ ಎಲ್ಲ ಸ್ವಾಮಿಯರಿಗೆ. ಸ್ವಾಮಿ ಇದೇನು ರವೆ ಉರಿ ಅದ ಇದು? ಹಾಂ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಸ್ವಾಮಿ ಅದರಲ್ಲೇನು ಉದ್ದುದ್ದಕ್ಕೆ ಕೆಂಪು ಕಾಣುತ್ತೆ, ಗೋಡಂಬಿ ದ್ರಾಕ್ಷಿನಾ ಪ್ರದೀಪ್ ಸ್ವಾಮಿ? ಹಾಂ ಸ್ವಾಮಿ, ಇವರು ಸೇವಕ ಸ್ವಾಮಿಯರು ನೋಡು ಅಂತ ತಿಳ್ಕೊಂಬೇಡ್ರಿ. 7 ಹಾಫು. ಇವರು ನಿಪ್ಪಿ ಸ್ವಾಮಿ ಸೈಡ್ಸಿಗೆ ಅಂತ ಖಾರ ಕಡಲೆ ಬೀಜ ಅಂತ ತಂದು, ಆದರೂ ಕುಡಿತಿಲ್ಲ. ಯಾಕೆ ಅಂದರೆ ಮಾಲೆ ಹಾಕಿರೋದ್ರಿಂದ ಮಾಮೂಲಿ ಹಂಗೆ ಸೈಡ್ಸ್ ತಿಂತವ್ರಷ್ಟೇ, ಚಿಪ್ಸ್. ಇವರು ಪ್ರದೀಪ್ ಸ್ವಾಮಿ ಅಂತ ಬಿಗ್ ಬಾಸಲ್ಲಿ ಕಾರ್ತಿಕ್ ಇದ್ದಂಗೆ ನೀನವರು ಇಲ್ಲಿ ರವೆ ಉರಿತವ್ರೆ. ಹೊರಗಡೆ ಇಲ್ಲ ಸ್ವಾಮಿ, ನಮ್ಮ ಸನ್ನಿಧಾನ ಹೇಗಿದೆ ಕಾಮೆಂಟ್ ಮಾಡಿ. ಸ್ವಾಮಿಗಳು ಪಾತ್ರೆ ಬೆಳಗ್ತವ್ರೆ. ಒಂದೇ ಒಂದು ಕುಕ್ಕರ್ ಇತ್ತು ಅಂತ ತಪ್ಪು ತಿಳ್ಕೊಂಬೇಡಿ. ಸಾಮೇಶ್ವರ ನೋಡಿ ಪಾತ್ರೆ ಬಳಗ್ತಾ ಇದ್ದೀನಿ. ಎಲ್ಲ ಕೆಲಸ ನಾವೇ ಮಾಡ್ಬೇಕು, ನಾಳೆ ಎಲ್ಲ ಅವರೊಬ್ಬರೇ ಅಲ್ಲ, ಎಲ್ಲರೂ ಸೇರಿ ಸ್ವಾಮಿ, ಎಲ್ಲರೂ ಸೇರಿ ಅವರು ಮಾಡ್ತಾರೆ, ನಾವು ಒಬ್ಬರೇ ಅಲ್ಲ. ಇವರು ಜಾಸ್ತಿ ಪಾತ್ರೆ ಬೆಳಗ್ತಾರೆ. ಸದ್ಯಕ್ಕೆ ನಾನು ಪಾತ್ರೆ ಬೆಳಗೋದು, ಅಡುಗೆ ಮಾಡೋದು, ಕಸ ಗುಡಿಸೋದು ಎಲ್ಲ ಮಾಡ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಸ್ವಾಮಿಯರು, ನಾನು ಒಬ್ಬನೇ ಅಲ್ಲ. ದೇವರು ಸ್ವಾಮಿ 24/7 ಅಯ್ಯಪ್ಪನ ನೆನೆಸ್ಕೊಳ್ಳಿ, ನೀವು ಅಂದ್ಕೊಂಡಂತೆ ಆಗುತ್ತದೆ. ಯಾರು ಅಯ್ಯಪ್ಪ ಎಂದಿಗೂ ಕೈ ಬಿಡಲ್ಲ, ಎಲ್ಲರನ್ನು ಕೈ ಇವರು ಬಿಗ್ ಬಾಸ್ ಕಾರ್ತಿಕ್ ಸ್ವಾಮಿಯವರು. ಸ್ವಾಮಿ ಶರಣ, ಇವಾಗ ಸದ್ಯಕ್ಕೆ ಕೇಸರಿ ಬಾತ್ ಮುಗಿದೈತೆ. ಏಲಕ್ಕಿ ಲವಂಗ ಹಾಕಿಲ್ಲ. ಲವಂಗ ಕೊಡ್ಲಾ? ಸ್ವಾಮಿ ಶರಣ ನೋಡ್ರಿ, ಕೇಸರಿ ಬಾತ್ ಮಾಡಿ ಕೇಕ್ ಥರ ರೆಡಿ ಮಾಡ್ತಾ ಇದ್ದೀವಿ ನೀರಿಗೋಸ್ಕರ. ಇನ್ನೇನು ಕೆಲವು ಕ್ಷಣದಲ್ಲಿ ಕಟ್ ಮಾಡ್ತೀವಿ. 12 ಗಂಟೆಯಿಂದ 1 ನಿಮಿಷ ಕಮ್ಮಿ ಇದೆ ಅನ್ಬೇಕಾದ್ರೆ ಸ್ಟಾರ್ಟ್ ಮಾಡೋದೆ. ಎಲ್ಲ ಸ್ವಾಮಿಗಳು ಪಾಚ್ಬಿಟ್ಟಿದ್ದಾರೆ. ಹಾಗಾಗಿ ನಾವೇ 4 ಜನ ಯಾಕೋ ಸೇವಕ ಸ್ವಾಮಿ ಯಾಕೆ ಥರ ಆಡುತ್ತೆ, ಯಾಕೆ ನೋಡಿ. ಬೆಳಗ್ಗೆ 3 ಗಂಟೆಗೆ ಎದ್ದಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು. ಗೊತ್ತಲ್ಲ ನಿಮಗೂ ವಾಕ್ಯ ಡನ್. ಅಪ್ಪ ನೀನು ಯಾರು ಒಪ್ಕೊಳ್ಳೋದು ಬೇಡ, ಇಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ ನೋಡಿ. ಇಲ್ಲಿ
ಡಿಸೈನ್ ನೋಡಲ್ಲಿ ಚಾಕು ಮಾಡಿಬಿಟ್ರೆ ಈಗ ರೆಡಿ ಆಗ್ತಿದೆ ಚಾಕ ಹೆಸರು ಕೈ ಡಿಟೋ ಚೆನ್ನಾಗಿ ಕಾಣ್ತೈತಿ. ಸೊ ಗೈಸ್ ಕೇಕ್ ನೋಡ್ಬಿಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೇಸರಿಬಾತ್ ಕೇಕ್ ಅಂತ ಹೇಳಿ ಕೇಸರಿಬಾತ್ ಕೇಕು ಸ್ಪೆಷಲಾಗಿ ಮಾಡಿರೋದು. ದ್ರಾಕ್ಷಿ ಕೂಡ ಮಿತ ತಿನ್ನಕ್ಕೆ. ಚಾಕ್ರಿ ಸೊ ಗೈಸ್ ಇದಕ್ಕೆ ಪಿಸ್ತಾ ಗೋಡಂಬೆ ಪಿಸ್ತಾ ದ್ರಾಕ್ಷಿ ಏನೇ ತಗೊಂಬಂದಿದ್ದೆ ಸ್ವಲ್ಪ ಇಟ್ಟು ಇನ್ನು ಮಿಕ್ಕಿರೋನ ಇವ್ರು ತಿಂತವ್ರೆ ನೋಡ್ರಿ. ಡ್ರೈ ಫ್ರೂಟ್ಸ್ ತಿಂದು ಎನರ್ಜಿ ತಗೊಂತ ಇದ್ದೀವಿ. ದೊಡ್ಡ ಗಡ್ಪಾದ ನಡೆಯಕ್ಕೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಸುಮಾರು 48 ಕಿಲೋಮೀಟರ್ಗಳನ್ನು ನಾವು ಕಾಡು ಗುಡ್ಡಗಳಲ್ಲಿ ನಡಿಬೇಕು. ಹುಲಿ ಸಿಂಹ ಬಂದರೆ ಅಷ್ಟು ಎನರ್ಜಿ ಬರಲಿ ಅಂತಂದು ಇನ್ನು ನೋಡ್ರಿ ಇವ್ರನ್ನ ಹಂಗೆ ಸಡನ್ಲಿ ನೋಡ್ಬಿಟ್ರೆ ವೀರ್ಗಸೆ ಅವ್ರ ಥರ ಕಾಣ್ತಾರೆ. ವೀರ್ಗಸೆ ಥರ ಅವ್ರು ಕಾಣ್ತಾರೆ. ಅಲ್ಲ ಕಾಡು ಸಿಂಹ ಬಂದು ಅದು ಸಾಕು. ನಿಮ್ಮ ಮಾತುಗಳನ್ನು ಮನದಾಳದ ಮಾತುಗಳನ್ನು ಆಡ್ಕೋಬೇಕು. ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಯಾವುದೇ ಹೊಸ ವರ್ಷವನ್ನು ಆಚರಿಸುವಂತಿಲ್ಲ ಮಾಲೆ ಹಾಗಾಗಿ ನಾವು ನಮ್ಮ ಕೈಲಾಗಿದ್ದನ್ನು ಕೇಸರಿಬಾತ್ ತಯಾರಿ ಮಾಡಿದ್ದೀವಿ. ನೀವು ನೋಡಿದ್ರೆ ತಯಾರಿ ಮಾಡಿದ್ದೀವಿ. ಕೇಕ್ ಥರನೇ ಅಂತ ಅನ್ಕೊಂತಿರ್ಬೋದು, ಆದರೆ ತಪ್ಪಲಿ ತೋರಿಸಿರೋದು ತಪ್ಪಲಿ ಇದೆ, ಎಲ್ಲ ಇದೆ. ಇವಾಗ ತಾನೇ ಆಗಲೇ ವಿಡಿಯೋ ಮಾಡಿದ್ದು ಎಲ್ಲ ತೋರಿಸಿದ್ದೀವಿ. ನೋಡ್ರಿ ಈ ಥರ ಕೇಕ್ ಆಲ್ರೆಡಿ ರೆಡಿ ಇದೆ. ಟೈಮ್ ಫೋನ್ ಕೊಡ್ರಿ ಅಂತ ಕರೆಕ್ಟಾಗಿ ಕೇಕ್ ತೋರಿಸ್ರಿ. ಎಲ್ಲರಿಗೂ ಕೇಸರಿಬಾತ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟೈಮ್ ನೋಡ್ರಿ 11:34. ಎಲ್ಲರೂ ಎಂಜಾಯ್ ಮಾಡಿ, ಪಾರ್ಟಿ ಮಾಡಿ. ಆಲ್ ದಿ ಬೆಸ್ಟ್. ಅತಿಯಾಗಿ ಜಾಸ್ತಿನ ಎಂಜಾಯ್ ಮಾಡೋಕೆ ಹೋಗ್ಬೇಡ್ರಿ. ಹೇಳ್ತಾರೆ ನೀವು ನಿಪ್ಪಟ್ಟು ಸಮೀಗರು ಹೇಳ್ತಾರೆ ಎಷ್ಟು ಎಂಜಾಯ್ ಮಾಡಿ ತಾವನ್ನೆಲ್ಲ ಮಾಡೋಕೆ ಹೋಗ್ಬಾರ್ದು. ಎಷ್ಟು ಮಾಡ್ಬೇಕು ಅಷ್ಟು ಮಾಡಬೇಕು. ನೋಡಿ ಸ್ವಾಮಿ ಹೇಗೆ ರೆಡಿಯಾಗಿದೆ. ಸ್ವಾಮಿ ಶರಣ ಅಯ್ಯಪ್ಪ ಶರಣ ಆಲ್ರೆಡಿ ರೆಡಿಯಾಗಿದೆ ಕೇಕು. ಇಲ್ಲಿ ಸಾಂಗಿಗೂ ರೆಡಿಯಾಗಿದೆ. ಈಗ ಇನ್ನೇನು ಕೆಲ ಕ್ಷಣದಲ್ಲಿ ಮಲಗಿದ್ದಾರೆ. ಇನ್ನು ಎಷ್ಟು ನಿಮಿಷ ಇದೆ ಅಂದರೆ ಒಂದು 6 ನಿಮಿಷ ಇದೆ. ಇಲ್ಲಿ ಎಲ್ಲ ಮಲಗಿದ್ದಾರೆ. ಆಮೇಲೆ ಎಬ್ರಿಸೋದು, ಯಾರು ಎಬ್ರಿಸ್ಬಿಟ್ರಿ. ಇನ್ನೇನು 12 ಗಂಟೆ ಆಯಿತು ಅಂದ ತಕ್ಷಣವೇ ಅವರಿಗೆ ಸರ್ಪ್ರೈಸ್ ಕೊಡೋದು. ಅಲ್ಲಿ ನಾವು 4 ಜನ ಇದನ್ನೆಲ್ಲ ಸೆಲೆಬ್ರೇಷನ್ ಮಾಡಿರೋದು. ಆದರೆ ಅವರು ಅಮೌಂಟ್ ಕೊಟ್ಟಿದ್ದಾರೆ, ಆದರೆ ಎಲ್ಲ ರೆಡಿ ಮಾಡಿರೋದು ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ನಾಳೆ ಮಾಡೋಣ ಅಂತ ಮಲ್ಕೊಂಡರೆ, ಆದರೆ ನಾವು ಇವಾಗಲೇ ಮಾಡ್ತಾಯಿದ್ದೀವಿ. ಯಾವ ಥರ ಇದೆ ತಡಿ ಸ್ವಾಮಿ ಹಂಗೆ. ಆಲ್ರೆಡಿ ಟೈಮು ನೋಡಿರಿ, ಟೈಮ್ ನೋಡಿದರೆ 11:58 ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸರಿ ಓಕೆ, ಇವಾಗ ಸಾಂಗ್ ಹಾಕಿದ್ರೆ ಒಂದು ನಿಮಿಷ ಸೌಂಡ್ ಒಂದು ಸ್ವಲ್ಪ ಲಿಮಿಟ್ ಕೊಡು. 11:58 ಇಲ್ಲಾಗಿದೆ. ಈಗ 11:59 ಆಯಿತು ಅಂದರೆ 12 ಗಂಟೆ ಕರೆಕ್ಟಾಗ ಏನು ಅಂತ 12 ಗಂಟೆಗೆ. ಇನ್ನೂ ಹಂಗಾರೆ 1 ನಿಮಿಷ ಇದೆ. 1 ನಿಮಿಷ ಮುಂಚೆ ಬೇಡ ಇನ್ನೊಂದು ನಿಮಿಷ ಐತೆ. ಓಕೆ, ಈಗ ಇನ್ನೊಂದು ನಿಮಿಷ ಐತೆ. 12 ಗಂಟೆಗೆ ಕರೆಕ್ಟಾಗಿ ಇದು ಮಾಡೋಣ. 12:01 ಆಗಲ್ಲ. 12:01 ಸಾಕಿಷ್ಟ. 12 ಗಂಟೆ ಆಗಲಿ ಕರೆಕ್ಟಾಗಿ. 12 ಗಂಟೆ ನಾವೆಲ್ಲರೂ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮನ್ನು ಸೆಲ್ಫಿ ಅದನ್ನೇ ರೆಡಿ ಮಾಡಿ ಅಲ್ಲಿ ಇದ್ನಾಗ ಸಾಂಗ್ ದಡ್ಕೊಂಡು ಹಂಗಲ್ಲ. ಟೈಮ್ ನೋಡಿ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಸಾಂಗ್ ಆಮೇಲೆ ಸಾಂಗ್ ನಂಬುತ್ತಿಲ್ಲ. ಸೊ ಸ್ಟಾರ್ಟ್. ಹ್ಯಾಪಿ ನ್ಯೂ ಇಯರ್. ಅವರೇ ಹ್ಯಾಪಿ ನ್ಯೂ ಇಯರ್. ಫುಲ್ ಸೌಂಡ್ ಹ್ಯಾಪಿ ನ್ಯೂ ಇಯರ್.
ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸತೀಸ್ವಾಮಿ ಹ್ಯಾಪಿ ನ್ಯೂ ಇಯರ್ ಎದಳ್ರಿ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ 1 second, happy new year. ಹ್ಯಾಪಿ ನ್ಯೂ ಇಯರ್ ಹಿಮಾಲಯಕ್ಕಿ ನೀ ಹ್ಯಾಪಿ ನ್ಯೂ ಇಯರ್ ವಿಡಿಯೋ ಮಾಡಬೇಡಿ ಅಂತ ಹೇಳ್ತೀನಿ ಎತ್ತುತ್ತಾ ಈಗ ಅವರೆಲ್ಲ ಹ್ಯಾಪಿ ನ್ಯೂ ಇಯರ್ ಸ್ವಾಮಿಗಳಿಗೆ ಎಲ್ಲರಿಗೂ ಶುಭಾಶಯಗಳು ಒಂದು ನಿಮಿಷ